ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ನಾಳೆ ವಿಶೇಷ ಹನುಮಾನ್ ಜಯಂತಿ ಅಲ್ಲ, ಹನುಮಾನ್ ದೇವರು ರಂಗೋಲಿ ಅಲಂಕಾರಗಳು ಎಲ್ಲ ತೋರಿಸ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ದೇವರು ಅಲಂಕಾರ ರಂಗೋಲಿ ಹಾಕಿನಿ. ನಾಳೆಗೆ ನೀವೆಲ್ಲರೂ ಹಾಕ್ತೀರಿ ಅಂತ ಹೇಳಿ ಇವೆಲ್ಲ ರಂಗೋಲಿಗಳು ಇವತ್ತ ಬಿಡಿಸೀನಿ. ನಿಮ್ಮೆಲ್ಲರಿಗೆ ವಿಡಿಯೋನ ಹಾಕ್ತಾಯಿನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ರಂಗೋಲಿನ ನಾಳೆಗೆ ನೀವೆಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮೊದಲಿಗೆ ಶ್ರೀಕಾರ ಹಾಕಿ ಶ್ರೀಕಾರಕ್ಕೆ ಮಾವಿನ ತೋರಣ ಮತ್ತು ಗೋಪದ್ಮ ತೋರಣ ಅಲಂಕರಿಸೀನಿ. ಇವತ್ತು ರಂಗೋಲಿ ಬೆಟ್ಟ ರಂಗೋಲಿ 51 ಬೆಟ್ಟ ಹಾಕಿ ಬೆಟ್ಟ ರಂಗೋಲಿ ಮತ್ತು 11 ಪದ್ಮದಿಂದ ಹನುಮನ ಅಲಂಕರಿಸಿ ಅದು ಕೂಡ ಬೆಟ್ಟ ರಂಗೋಲಿ ಅಲಂಕಾರನೇ ಹಾಕಿನಿ. ಮತ್ತು ಹನುಮ ಯಂತ್ರೋದ್ಧಾರಕ ರಂಗೋಲಿ ಹಾಕಿನಿ. ನಾಳೆಗೆ ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ಇವೆಲ್ಲ ರಂಗೋಲಿಗಳು ಹಾಕ್ತೀರಿ ಅಂತ ಹೇಳಿ ಮೊದಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾಳೆ ವಿಶೇಷ ಹನುಮ ಯಂತ್ರೋದ್ಧಾರಕ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾನು ತೋರಿಸುವ ರೀತಿಯಲ್ಲಿ ರಂಗೋಲಿ ಅಲಂಕಾರ ಈಸಿ ಅದ. ನಾಳೆಗೆ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದ್ದರೆ ಅದು ಬೇಡಿಕೊಂಡು ಈ ರಂಗೋಲಿ ಹಾಕಿ ಹನುಮನ್ ಚಾಲೀಸ ಪಾರಾಯಣ ಮಾಡಿಕೊಂಡ್ರೆ ನೀವು ಅಂದುಕೊಂಡದ್ದು ಕೆಲಸಗಳು ಎಲ್ಲ ಆಗ್ತದ ಅಂಥೇಳಿ ನಂಬಿಕೆ ಇಟ್ಟು ಈ ರಂಗೋಲಿ ಅಲಂಕಾರ ಹಾಕಿ ಪೂಜೆ ಮಾಡ್ಕಿರಿ. ಈಗ ತೋರಿಸುವ ರಂಗೋಲಿ ಹನುಮನ ಯಂತ್ರೋದ್ಧಾರಕ ರಂಗೋಲಿ. 5 ದಿವಸ 3 ದಿವಸ ಇಲ್ಲ ಅಂದರೆ ನಾಳೆ ಒಂದು ದಿವಸ ಕೂಡ ಈ ರಂಗೋಲಿ ಅಲಂಕರಿಸ್ಬೋದು. ವಿಡಿಯೋ ಕೊನೆ ತನಕ ನೋಡ್ರಿ. ಹನುಮನ ಅಲಂಕಾರ ಕೂಡ ಈಸಿಯಾಗಿ ತೋರಿಸೀನಿ. ಧ್ಯಾನ ಮುದ್ರದಲ್ಲಿ ಹನುಮನ ಅಲಂಕಾರ ಇರ್ತದೆ. ಈಸಿಯಾಗಿ ಬರಿಬೋದು. ನೀವೆಲ್ಲರೂ ಕೂಡ ಈ ರಂಗೋಲಿನ ಈಸಿಯಾಗಿ ಬರಿಬೋದು. ಸುಲಭ ವಿಧಾನದಲ್ಲೇ ಹಾಕಿ ತೋರಿಸೀನಿ. ಒಂದು ಸಲ ಪೇಪರ್ ಮೇಲೆ ಹಾಕಿ ಆದಮೇಲೆ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. 33 ಗೋಪದ್ಮ ಈ ರೀತಿಯಲ್ಲಿ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತಾ ಅದಲ್ಲ. ಸ್ವಲ್ಪ ಜಾಗದಲ್ಲಿ 33 ಗೋಪದ್ಮನ ಈ ರೀತಿಯಲ್ಲಿ ಅಲಂಕರಿಸಿದರೆ ನಮಗೆ ಬೇರೆ ರಂಗೋಲಿಗಳು ಕೂಡ ಮಣಿ ಮೇಲೆ ಸರಿಯಾಗಿ ನೀಟಾಗಿ ಅಲಂಕಾರ ಚಲೋ ಕಾಣಿಸ್ತದೆ. 11 ಪದ್ಮ ಬರೆದು ಪದ್ಮದಿಂದ ಹನುಮ ಅಲಂಕರಿಸಿ ಬೆಟ್ಟ ರಂಗೋಲಿ ಹಾಕಿನಿ. ಬಾಲ ಅಲಂಕಾರ ಹಾಕಿ ಸಂಜೀವಿನಿ ಬೆಟ್ಟ ಅಲಂಕಾರದಲ್ಲಿ ಹನುಮ ರೂಪ ಕಾಣಿಸ್ತದೆ. ರಂಗೋಲಿ ಈಸಿಯಾಗಿ ಬರಿಬೋದು. ಹನುಮನ ಚಿತ್ರ ಬಿಡಿಸಲಿಕ್ಕೆ ಎಲ್ಲರಿಗೆ ಆಗಲ್ದಲ್ಲ, ಕೈ ಎಲ್ಲರಿಗೆ ಕೂಡಲ್ದಲ್ಲ. ಆ ಸಮಯದಲ್ಲಿ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾಳೆಗೆ ಒಂದು ವೇಳೆ ನಿಮ್ಗೆ ಸಮಯ ಅನುಕೂಲ ಆಗಲಿಕ್ಕಿರೆ ಸ್ವಲ್ಪ ಸಮಯದಲ್ಲಿ ಈ ರಂಗೋಲಿನ 11 ಪದ್ಮದಿಂದ ಬೆಟ್ಟ ರಂಗೋಲಿ ಸಂಜೀವಿನಿ ಬೆಟ್ಟ ರಂಗೋಲಿ ಹನುಮ ರೂಪದಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇವೆಲ್ಲ ರಂಗೋಲಿಗಳು ಈಸಿಯಾಗಿ ಪದ್ಮ ಎಲ್ಲರಿಗೆ ಬರ್ತದಲ್ಲ ಬಿಡಿಸೋದು. ಹನುಮ ರೂಪದಲ್ಲಿ ಈ ರಂಗೋಲಿ ಕಾಣಿಸ್ತದೆ. ಒಂದು ವೇಳೆ ಸಮಯ ಅನುಕೂಲ ಆಗಲ್ದವರು ಈ ರಂಗೋಲಿ ಹಾಕಿದರೆ ನಿಮ್ಗೆ ಈಸಿಯಾಗಿ ಹನುಮ ರೂಪ ರಂಗೋಲಿ ಬಿಡಿಸಿ ಪೂಜೆ ಮಾಡ್ಕೋಬೋದು. ಪದ್ಮನೂ ಅಲಂಕರಿಸಬಹುದು. ಅರಿಶಿನ ಕುಂಕುಮದಿಂದ ಅಲಂಕರಿಸಿ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನೋಡ್ತಾ ಇರಲ್ಲ, ಪದ್ಮನ ಬೆಟ್ಟ ರೂಪದಲ್ಲಿ ಅಲಂಕರಿಸೀನಿ. ಆದಮೇಲೆ ಹನುಮನ ಮುಖ ಬರುವಂಗ ರೂಪ ಅಲಂಕಾರ ಹಾಕೀನಿ. ಬಾಲ ಹಾಕಿ ಅರಿಶಿನ ಕುಂಕುಮದಿಂದ ಅಲಂಕರಿಸೀನಿ. ಈಸಿ ಅದಲ್ಲ ರಂಗೋಲಿ. ನೀವೆಲ್ಲರೂ ಕೂಡ ಈ ರಂಗೋಲಿನ ನಾಳೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿರಿ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರಂಗೋಲಿಗಳು ಹಾಕಿ ತೋರಿಸ್ತಾ ಇದ್ದೀನಿ. ಹನುಮನ ಯಂತ್ರೋದ್ಧಾರಕ ರಂಗೋಲಿ ಈಗ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಪದ್ಮ ಬರೆದು ಒಳಗಡೆ ಶ್ರೀಕಾರ ಹಾಕಬೇಕು. ಶ್ರೀಕಾರ ಪ್ಲೇಸ್ನಲ್ಲಿ ಹನುಮನ ಇಳಿಸಬೇಕು. ಅದನ್ನು ಕೂಡ ತೋರಿಸ್ತೀನಿ. ಮಣಿ ಮೇಲೆ ಸಣ್ಣದಾಗಿ ಹಾಕಿದರೆ ನಿಮ್ಗೆ ಅರ್ಥ ಆಗಲ್ದಲ್ಲ, ರಂಗೋಲಿ ಸರಿಯಾಗಿ ಕಾಣಿಸಲ್ದು ಅಂಥೇಳಿ ಬಗಲಾಗ ಹಾಕಿ ತೋರಿಸ್ತೀನಿ. ಇದು ಮಾತ್ರ ಹೀಗೆ ಮಾತ್ರ ಇದನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಈಗ 5 ಪ್ರದಕ್ಷಿಣೆಗಳು ಹಾಕಬೇಕು. ಈಗ 5 ವೃತ್ತಾಕಾರದಲ್ಲಿ ರಂಗೋಲಿ ಅಲಂಕರಿಸಬೇಕು. ಆದಮೇಲೆ ಬಂಧನ ಹಾಕಿ ವಿಡಿಯೋನ ಕೊನೆತನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ರಂಗೋಲಿ ಈಸಿಯಾಗಿ ಬರಿಬೋದು. ಹೇಳೋದು ಸ್ವಲ್ಪ ಕಷ್ಟನೇ ಅಲ್ಲ. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ನೀವೆಲ್ಲರೂ ಕೂಡ ರಂಗೋಲಿನ
ಈಸಿಯಾಗಿ ಬಡಬಡ ಹಾಕ್ಬೋದು. ಇವು 5 ವೃತ್ತಾಕಾರದಲ್ಲಿ ಬರೆದು ಇದಕ್ಕೆ ಬಂಧನ ಹಾಕಬೇಕು. ಇದು ಹನುಮ ಯಂತ್ರೋದ್ಧಾರಕ ರಂಗೋಲಿ. ಬೇರೆ ರೀತಿಯಲ್ಲಿ ಕೂಡ ರಂಗೋಲಿ ಅಲಂಕರಿಸಬಹುದು. ನಾನು ಈ ರೀತಿಯಲ್ಲಿ ಹಾಕ್ತಾಯಿನಿ. ಇದು ಹಾಕಿ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೊಂಡು ಹನುಮಾನ್ ಚಾಲೀಸ ಪಾರಾಯಣ ಮಾಡ್ಕೋಬೋದು. ಒಂದು ತಂಡ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಅಂದರೆ 3 ಬಾರಿ 5 ಬಾರಿ ಹನುಮಾನ್ ಚಾಲೀಸ ಪಾರಾಯಣ ಮಾಡ್ಕೋಬೇಕು. ಅರಿಶಿನ ಕುಂಕುಮಲಿಂದ ರಂಗೋಲಿನ ಅಲಂಕರಿಸ್ಕೋಬೇಕು. ಶ್ರೀಕಾರ 4 ಕಡೆ ಶ್ರೀಕಾರ ಬರಿಬೇಕು. ನಡುವ ವೃತ್ತಾಕಾರದಲ್ಲಿ ಪದ್ಮ ಬರೆದಿವಲ್ಲ, ಪದ್ಮ ಒಳಗಡೆ ಶ್ರೀಕಾರ ಹಾಕಿದಲ್ಲಿ ಹನುಮನ ಅಲಂಕರಿಸಬೇಕು. ಆ ರಂಗೋಲಿ ಕೂಡ ಹಾಕಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ. ಅರಿಶಿನ ಕುಂಕುಮಲಿಂದ 4 ಕಡೆ ಶ್ರೀಕಾರಕ್ಕೆ ಮತ್ತು ಅಕ್ಷತೆ ಹಾಕಿ ಅಲಂಕರಿಸಬೇಕು. ಈಗ ಒಳಗಡೆ ಹನುಮನ ಈ ರೀತಿಯಲ್ಲಿ ಅಲಂಕರಿಸಬೇಕು. ಶ್ರೀಕಾರ ಬರೆದು ಪ್ಲೇಸ್ನಲ್ಲಿ ಹನುಮನ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕಬೇಕು. ಸಿಂಪಲ್ ಅದ ರಂಗೋಲಿ. ಮುಖ ಅಲಂಕಾರ ಹಾಕೋದು ಕಷ್ಟ ಏನಿಲ್ಲ, ಈಸಿಯಾಗಿ ಬರಿಬೋದು. ಇದಾದ ಮೇಲೆ ಪೇಪರ್ ಮೇಲೆ ಕೂಡ ಹಾಕಿ ವಿಡಿಯೋನ ಹಾಕ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ಹನುಮನ ಪೇಪರ್ ಮೇಲೆ ಕೂಡ ಹಾಕಿ ರಂಗೋಲಿನ ವಿಡಿಯೋನ ಹಾಕ್ತೀನಿ, ಚಾನಲ್ನ ಒಂದ್ಸಲ ಚೆಕ್ ಮಾಡಿರಿ. ಧ್ಯಾನ ಮುದ್ರದಲ್ಲಿ ಹನುಮ ರಂಗೋಲಿ ಅಲಂಕಾರ ಕಾಣಿಸ್ತದೆ. ನಾಳೆಗೆ ಇವೆಲ್ಲ ರಂಗೋಲಿಗಳು ಹಾಕಬೇಕಂತ ಏನಿಲ್ಲ, ಯಾವುದಾದ್ರೂ ಒಂದು ರಂಗೋಲಿ ಹಾಕಿದರೆ ಕೂಡ ಚೆಂದ ಕಾಣಿಸ್ತದೆ. ನಿಮ್ಗೆ ಅನುಕೂಲ ಆದ ರಂಗೋಲಿ, ನಿಮ್ಗೆ ಇಷ್ಟ ಅನಿಸಿದ ರಂಗೋಲಿ ನಾಳೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಹನುಮನ ಈ ರೀತಿಯಲ್ಲಿ ಬಿಡಿಸಿಂದ ಪದ್ಮ ಬರೆದು ಅದಕ್ಕೆ ಮೊದಲಿಗೆ ರಂಗೋಲಿ ತೋರಿಸಿನಲ್ಲ, ಪ್ರದಕ್ಷಿಣೆಗಳು 5 ಪ್ರದಕ್ಷಿಣೆಗಳು ಹಾಕಿ ಬಂಧನ ರಂಗೋಲಿ ಹಾಕಿವಲ್ಲ, ಈ ರಂಗೋಲಿ ಒಳಗಡೆ ಹನುಮನ ಅಲಂಕರಿಸಬೇಕು. ರಂಗೋಲಿ ಸಣ್ಣದು ಕಾಣಿಸಲ್ದು ಅಂಥೇಳಿ ಬಗಲಾಗ ಹನುಮನ ಬಿಡಿಸಿ ತೋರಿಸ್ತಾ ಇದ್ದೀನಿ. ನಾಳೆಗೆ ನಾನು ಹಾಕುವ ರಂಗೋಲಿ ಈ ರೀತಿಯಲ್ಲಿ ಹಾಕ್ತೀನಿ, ಅದನ್ನು ಕೂಡ ನಾಳೆಗೆ ವಿಡಿಯೋ ಹಾಕ್ತೀನಿ, ಚಾನಲ್ನ ಚೆಕ್ ಮಾಡಿರಿ. ನೋಡಿರಲ್ಲ, ಹನುಮ ರೂಪ ಈಸಿಯಾಗಿ ಧ್ಯಾನ ಮುದ್ರದಲ್ಲಿ ಕೂತು ರೂಪದಲ್ಲಿ ದೇವರು ಅಲಂಕಾರ ಕಾಣಿಸ್ತದ. ಇದಕ್ಕೆ ಪದ್ಮ ಬರೆದು ಅಲಂಕರಿಸಬೇಕು. ಆದಮೇಲೆ ಈ ರಂಗೋಲಿನ ಹಾಕಿ ಬಂಧನ ಹಾಕಬೇಕು. ಇಷ್ಟೇ ರಂಗೋಲಿ ಅಲಂಕಾರ. ಐವತ್ತೊಂದು ಬೆಟ್ಟ ಬರೆದು ಅದು ಕೂಡ ಹನುಮ ರೂಪದಲ್ಲಿ ಬೆಟ್ಟ ರಂಗೋಲಿ ಹಾಕಿನಿ, ಅದನ್ನು ಕೂಡ ವಿಡಿಯೋನ ಆ್ಯಡ್ ಮಾಡ್ತಾಯಿನಿ. ರಂಗೋಲಿಗಳು ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಮಾತ್ರ ಎಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಫಾಲೋ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನು? ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು? ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ನೋಡುವ ಬಗೆ ಹೇಗೆ ನಿನ್ನ, ಬೇಡುವ ಬಗೆ ಹೇಗೆ ನಿನ್ನ, ಪಾದ ಹುಡುಕಲಾರೆ ಹನುಮ ಮೊಗವ ಕಾಣಲಾರೆ. ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು, ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು. ನಿಂತ ರೀತಿಯೋ ತನುವ ಕಾಂತಿಯೋ, ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು?
ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಉಸಿರ ಬಿಸಿಗೆ ಹೆದರಿ ನದಿಗಳಾವಿಯಾಗುತ್ತಿರಲು, ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು. ನಿನ್ನ ಭಾರ ತಾಳೆನೆಂದು ಭೂಮಿ ಕುಸಿದು ಹೋಗುತ್ತಿರಲು, ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದಿ ರಾಮನಾಮವೋ, ರೋಮ ರೋಮದಿ ರಾಮನಾಮವೋ. ಶಂಖನಾದ ತಾಳವಾದ್ಯ, ಶಂಖನಾದ ತಾಳವಾದ್ಯ ದಶ ದಿಕ್ಕಲು ಮೊಳಗುತ್ತಿರಲು, ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇ